ನಮಸ್ತೆ. ನಾನು ಕೂಡ ಒಂದಷ್ಟು ಫ್ಲಾಗ್ನ ತೊಗೊಂಡಿದ್ದೀನಿ, ಚಿಕ್ಕದು. ಮಕ್ಕಳಿಗೆ ಒಂದಷ್ಟು ಫ್ಲಾಗ್ ಕೊಟ್ಟು ವಿಶ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಖುಷಿ ನೋಡೋಣ ಮಕ್ಕಳ ಮುಖದಲ್ಲಿ ಅಂತ. ಸೊ ಇಂಡಿಪೆಂಡೆನ್ಸ್ ಡೇ, ಸೊ ನಾವು ಕೂಡ ಸೆಲೆಬ್ರೇಷನ್ ಮಕ್ಕಳು ಕೂಡ ಸೆಲೆಬ್ರೇಷನ್ ಮಾಡಲಿ. ಸೊ ಯಾರು ಫ್ಲಾಗ್ ಇಟ್ಕೊಂಡಿರಲ್ಲ, ಸೊ ಮಕ್ಕಳಿಗೆ ನಾನು ಈ ಫ್ಲಾಗ್ಗಳು ಕೊಡೋಣ ಅಂತ ಆಸೆ. ಸೊ ಇದು ನನ್ನ ಕಡೆಯಿಂದ ನೋಡಿ, ಇಲ್ಲಿ ಕಾರ್ಗೆ ಎಲ್ಲ ಮಾಡಿದ್ದಾರೆ. ಸೊ ರಾಯಲ್ ಎನ್ಫೀಲ್ಡು, ಸೊ ಇವ್ರದ್ದೊಂದು ರ್ಯಾಲಿ ಮೀಟಪ್ ಇದು. ಸೊ ನೋಡೋಕ್ಕೆ ಖುಷಿ ಆಗುತ್ತೆ ಗುರು ಎಲ್ಲ. ಸೊ ಫಸ್ಟ್ ಫ್ಲಾಗ್ ಬಂದು, ಅಯ್ಯೋ ಮಿಸ್ ಆದ ಹುಡುಗ, ಆ ಕಡೆ ಹೋಗ್ಬಿಟ್ರು ಅವರು. ಸೊ ಕೊಡಬೇಕಾಗಿತ್ತು, ನಾನು ಆ್ಯಕ್ಚುಲಿ ಅವ್ರು ಪೆಟ್ರೋಲ್ ಬಂಕ್ ಒಳಗಡೆ ತಿರುಗಿಸ್ಬಿಟ್ರು. ಸೊ ನೆಕ್ಸ್ಟ್ ಇಲ್ಲಿ ಮುಂದೆ ಯಾರಿಗಾದ್ರೂ ಕೊಡೋಣ. ಸೊ ನಂದು ನಿನ್ನೆ ಎಲ್ಲ ಪಜೀತಿ ನೋಡಿದ್ದೀರ, ನಿನ್ನೆ ಏನೆಲ್ಲ ಆಯಿತು ಅಂತ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಯಿತು, ಫೋನ್ ಎಲ್ಲ ಬಿದ್ದು ಅದನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮತ್ತೆ 3000 ರೂಪಾಯಿ ಖರ್ಚಾಯಿತು ಫೋನ್ಗೆ. ಏನು ಕಷ್ಟ ಹೇಳು ಅಪ್ಪ, ನನಗಂತೂ ಸಾಕಾಗ್ಬಿಡ್ತು ಇದೆಲ್ಲ. ಮೊದಲೇ ಪ್ರಾಬ್ಲಮ್ಸು, ಇದರಲ್ಲಿ ಇದೆಲ್ಲ ಆಗ್ತಾಯಿದ್ರೆ ಎಷ್ಟೊಂದು ರಿಸ್ಕ್ ಅಲ್ವಾ ಟ್ರಾವೆಲ್ ಮಾಡೋದು ಕೂಡ. ಬೇಜಾರಾಗ್ಬಿಡ್ತು ನನಗಂತೂ. ಸೊ ಇರಲಿ, ಕಷ್ಟಗಳು ಮನುಷ್ಯನಿಗೆ ಬರದೆ ಮರಕ್ಕೆ ಬರಲ್ಲ. ಹಂಗಾಗಿ ಬಂದಿದ್ದನ್ನು ಅಕ್ಸೆಪ್ಟ್ ಮಾಡೋಣ, ನಗ್ನಗ್ತಾ ಮುಂದೆ ಹೋಗ್ತಾ ಇರೋಣ ಅಂತ ಹೇಳ್ತಾ. ಸೊ ಫ್ಲಾಗ್ ಕೊಡಬೇಕು ನಾನು. ಸೊ ಮಕ್ಕಳನ್ನ ಹುಡುಕ್ಬೇಕು ಇವಾಗ. ಸೊ ಗುರು ಒಂದಷ್ಟು ಜನ 10 ಫ್ಲಾಗ್ ತೊಗೊಂಡಿದ್ದೀನಲ್ವ ಚಿಕ್ಕದು. ಸೊ ಇದನ್ನು ಕೊಟ್ಟರೆ ನನಗೆ ಏನೋ ಒಂಥರ ಇವಾಗ ಸಮಾಧಾನ. ಸೊ ನಾವು ಕೂಡ ದಾರಿಲಿ ಹೋಗೋರಿಗೆ ಕೊಟ್ಟು ಹೋಗೋಣ ಅಂತ ಹೇಳ್ತಾ. ನೋಡು ನಮ್ಮ ಹುಡುಗ ಬೇಡ, ಅದು ಬಿಡು ಹೋಗ್ಲಿ. ಮತ್ತೆ ಎಲ್ಲರೂ ಏನು ಮಾಡ್ತಾ ಇದ್ದೀರಾ? ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಇಂಡಿಪೆಂಡೆನ್ಸ್ ಡೇ. ಸೊ ನಾನು ಕೂಡ ಸಣ್ಣದಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಷ್ಟೇ ಇದೆ ಎಲ್ಲ. ಸೊ ಮಕ್ಕಳು ಎಲ್ಲ ಸ್ಕೂಲ್ಗಳಿಗೆ ಹೋಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ಮಕ್ಳು ಯಾರೂ ಸಿಗ್ತಾ ಇಲ್ಲ ನನಗೆ. ಸೊ ದೊಡ್ಡವ್ರು ಕೊಡೋದಕ್ಕಿಂತ ನನಗೆ ಮಕ್ಳು ಕೊಡೋದ್ರಲ್ಲಿರೋ ಖುಷಿ ಒಂಥರ ನನಗೆ ಎನರ್ಜಿ, ಅದು ಸಖತ್ ಹ್ಯಾಪಿನೆಸ್. ಅದು ಅವ್ರು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ. ಕೆಲವೊಂದು ಸರಿ ಆ್ಯಕ್ಚುಲಿ ಈ ಫೀಲ್ ನಾನು ಚಿಕ್ಕ ಮಕ್ಕಳಲ್ಲಿ ನಾನು ಅನುಭವಿಸಿದ್ದೀನಿ. ಸೊ ಒಂದು ಫ್ಲಾಗ್ ತೊಗೊಳಕ್ಕಾಗ್ತಿರಲ್ಲ, ಅದಕ್ಕೂ ಕಷ್ಟ ಆಗ್ತಿತ್ತು ನಾವು ಚೈಲ್ಡ್ಹುಡ್ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ. ಸೊ ಇಂಥ ಟೈಮಲ್ಲಿ ಸೊ ಇಲ್ಲಿ 1-2 ಮಕ್ಕಳು ಬರ್ತಿದೆ. ಸೊ ಅವ್ರಿಗೆ ಕೊಡೋಣ. ಏಯ್ ಬರ ಬಾ ಇಲ್ಲಿ ಬೈಲಿ 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 ಬೈಲಿ. ಹಾಯ್. ಸೊ ಮಕ್ಳಿಗೆ 1-2 ಫ್ಲಾಗ್ ಕೊಟ್ವಿ. ಏಯ್ ಇನ್ನೊಂದು ಬಾಬಾ ಕ್ಷಮಿಸಪ್ಪ. ಸೊ ನಾವು ಕೂಡ ನೆಕ್ಸ್ಟು ಫ್ಲಾಗು ಮಕ್ಕಳು ಎಲ್ಲೆಲ್ಲಿದ್ದಾರೋ ಸೊ ಎಲ್ಲ ಕೊಟ್ಕೊಂಡು ಹೋಗ್ಬಿಡೋಣ ಇಲ್ಲೇ. ಟಿಫಿನ್ ಮಾಡಿ ಹೋಗಿ, ಟಿಫಿನ್ ಮಾಡಿ. ಹೌದಾ? ಬನ್ನಿ. ಸೊ ಫ್ಲಾಗ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಮಕ್ಕಳಿಗೆ. ಫ್ಲಾಗ್ ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಇದು ಮಕ್ಕಳಿಗೆ. ಸೊ ಅವರು ತಿಂಡಿ ತಿನ್ನೋಕ್ಕೆ ಬೈಲಿ. ಏಯ್ ಖುಷಿಯಾಗಿರಿ ಯಾವಾಗಲೂ.
ಇವ್ರಿಗೂ ಕೊಟ್ಬಿಡೋಣ ರೀ. ಸೊ ಇವಾಗ ನಾವು ದಕ್ಷಿಣ ಕರ್ನಾಟಕ ಈ ಟ್ರಾವೆಲ್ ಟ್ರಿಪ್ನಲ್ಲಿ ಇವಾಗಿರೋದು ಮುರುಡೇಶ್ವರ. ಸೊ ಇದು ಮೇನ್ ರೋಡಿಂದ ಬಂದರೆ ಇದು ಎಂಟ್ರೆನ್ಸು. ಸೊ ಮುರುಡೇಶ್ವರ ರೀಚ್ ಆಗಿದ್ದೀನಿ. ಸೊ ಇವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ ಇಲ್ಲಿಂದ ಎಂಟರ್ ಆಗೋಣ. ಸೊ ಅಲ್ಲಿಂದ ಒಬ್ಬನೇ ಆರಾಮಾಗಿ ಪೀಸಾಗಿ ಬಂದಿದ್ದಾಯಿತು. ಸೊ ಮುರುಡೇಶ್ವರ ಎಂಟ್ರೆನ್ಸ್ ಇದು. ಸೊ ನೋಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ನೋಡಿ ಆಟೋದವರು ಎಲ್ಲನೂ ಫುಲ್ಲು ಸೆಲೆಬ್ರೇಷನಲ್ಲಿ ಅವರೇ ಎಲ್ಲರೂ ಅಷ್ಟೇ. ಸೊ ಒಟ್ಟಿಗೆ ಎಲ್ಲ ನಮ್ಮ ಏನೈತೆ ಈ ದೇಶದ ಜನ ಎಲ್ಲ ಒಟ್ಟಿಗೆ ಯಾವುದೇ ಭೇದ ಭಾವ ಇಲ್ಲದೆ ಒಂದೇ ಒಂದು ಹಬ್ಬ ಅಂತ ಆಚರಣೆ ಮಾಡಿದ್ರೆ ಅದು ಇಂಡಿಪೆಂಡೆನ್ಸ್ ಡೇ ಮಾತ್ರ. ಸೊ ಅಲ್ಲಿ ಮಾತೋಬಾರ ಶ್ರೀ ಮುರುಡೇಶ್ವರ ಕ್ಷೇತ್ರ ಅಂತ ಐತೆ. ಸೊ ಲೆಟ್ಸ್ ಗೋ. ಸೊ ಹೋಗೋಣ ಒಳಗಡೆ. ಸೊ ಒಳಗಡೆ ನೋಡ್ಬೋದು ಎಲ್ಲ ಫುಲ್ಲು ಕ್ಲಿಯರ್ ಇದೆ ರೋಡ್ ಫುಲ್ಲು. ಏನು ಇಲ್ಲಿಂದ 1 ಕಿಲೋಮೀಟ್ರ್ ಇರಬೇಕು ಮುರುಡೇಶ್ವರ ಟೆಂಪಲ್ಲು ಅಷ್ಟೇ. ಸೊ ನಮ್ಮ ಭಾರತ ಮಾತೆ ಫ್ಲಾಗ್ ಜೊತೆ ನಮ್ಮ ಕನ್ನಡ ಮಾತೆ ಫ್ಲಾಗ್ ಕೂಡ ಒಟ್ಟಿಗೆ ಐತೆ ನನ್ನಲ್ಲಿ. ನಾನು ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ಎರಡೂ ಕೂಡ. ಎಲ್ಲಿ ನೋಡಿದ್ರು ಸ್ಟಾರ್ ಸ್ಟೋರಿಲ್ಲೂ ಸ್ಟೇಟಸಲ್ಲೂ ಎಲ್ಲಿ ನೋಡಿದ್ರು ನಮ್ಮ ಭಾರತ ಮಾತೆ ಇವತ್ತೊಂದೇ ದಿನ ಇರಬಾರ್ದು ಈ ಥರ ಒಗ್ಗಟ್ಟು. ಯಾವಾಗಲೂ ಕೂಡ ಇದೇ ಒಗ್ಗಟ್ಟು ಯಾವಾಗಲೂ ಎಲ್ಲರ ಮನಸ್ಸಲ್ಲೂ ಇದ್ದು, ಯಾವುದೇ ಜಾತಿ ಧರ್ಮ ಅಂತ ಈ ಥರ ಕಿತ್ತಾಡ್ದೇನೆ ಎಲ್ಲರೂ ಒಂದೇ ಅನ್ನೋ ಥರ ಮುಂದುವರ್ಸ್ಕೊಂಡು ಹೋದರೆ ನಿಜವಾಗ್ಲೂ ಇವಾಗ ಎಲ್ಲೋ ಒಂದು ಕಡೆ ಅಂದರೆ ಮುಟ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲ ಕಂಟ್ರಿನೂ ಕ್ರಾಸ್ ಮಾಡಿ. ಬಟ್ ಇದೇ ಥರ ಒಗ್ಗಟ್ಟಿದ್ರೆ ನಾವು ಟಾಪ್ 1 ಇರ್ತೀವಿ. ಏನು ಹೇಳು, ಟಾಪ್ 1 ನಮ್ಮ ಭಾರತ ಮಾತೆ. ಯಾವಾಗಲೂ ನೀವೇನೇ ಅಡ್ಡ ಬಂದು ನಮಗೆ ಏನೋ ಮಾಡ್ತೀರಾ ಪಾಪ. ಆದರೂ ಅಲ್ಲ ಅದು ಕಾಲಿಗೆ ಯಾರೋ ಗುದ್ಕೊಂಡು ಹೋಗ್ಬಿಟ್ಟವ್ರೆ. ಪಾಪ ನಾವು ಪ್ರಾಣಿ ಪಕ್ಷಿಗಳನ್ನ ಎಷ್ಟು ಕೇರ್ ಮಾಡಬೇಕು ಅಂದರೆ ಒಂದೊಂದು ಸರಿ ತುಂಬಾ ಕೇರ್ಲೆಸ್ ಕೂಡ ಮಾಡಿಬಿಡ್ತೀವಿ. ಸೊ ಇಲ್ಲೊಂದು ಜೀಪು ಫುಲ್ಲು ರ್ಯಾಲಿ ಹೊಡಿತೈತೆ ನೋಡ್ಗುರು. ಪೀಸ್ ಎಲ್ಲರೂ ಫುಲ್ಲು ರ್ಯಾಲಿ ಹೊಡಿತಾವ್ರೆ. ಸೈಕ್ ಅನ್ಕೋ. ಸೊ ನಾವು ಗುರು ಇಲ್ಲೇ ಹೋಗ್ತಿರೋದು ಫುಲ್ಲು ಸೊ ಮುರುಡೇಶ್ವರಕ್ಕೆ. ಸೊ ಇದು ಗುರು ಫುಲ್ಲು ತೋರಿಸ್ಕೊಂಡೇ ಹೋಗ್ಬಿಡೋಣ ಇಲ್ಲಿಂದ. ಮತ್ತೆ ಎಲ್ಲ ಬಂದು ಕವರ್ ಮಾಡೋಕ್ಕಾಗಲ್ಲ. ನಾನು ಹಂಗೇ ರೆಕಾರ್ಡ್ ಮಾಡಿಕೊಂಡು ಹೋಗ್ಬಿಡ್ತೀನಿ. ಸೊ ಕೊಳ ನೋಡ್ಬೋದು ಕಲ್ಯಾಣಿ ತುಂಬ ಎಷ್ಟು ಪ್ಯೂರಾಗೈತೆ ವಾಟ್ರು. ಅದ್ರ ಮಧ್ಯೆ ಅದೊಂದು ಸಖತ್ತಾಗೈತೆ ನೋಡೋಕ್ಕೆ. ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ನೋಡಿ. ತುಂಬ ನೀಟ್ನೆಸ್ ಮೇಂಟೈನ್ ಮಾಡಿದ್ದಾರೆ. ಸೊ ಅದೇ ಖುಷಿ ತುಂಬ ನೋಡೋಕ್ಕೆ. ಆಮೆಗಳೆಲ್ಲ ಐತೆ. ಆಮೆಗಳನ್ನೆಲ್ಲ ಏನಕ್ಕೆ ಬಿಡ್ತಾರೆ ಗೊತ್ತಾ ಕಲ್ಯಾಣಿ ಒಳಗಡೆ? ಏನೇ ಗಲೀಜಾದರೂ ಕೂಡ ಆ ಪಾಚಿ ಇದೆಲ್ಲ ಬೆಳೆದ್ರೆ ಅದನ್ನು ತಿಂದು ಆ ನೀರನ್ನ ಶುದ್ಧ ಮಾಡಿ ಕ್ಲೀನಾಗಿ ನೀಟಾಗಿ ಇಡುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ
ಆಮೆಗಳನ್ನ ಬಿಡ್ತಾರೆ. ಸೊ ಅದ್ರ ಮುಂಚೆ ಇನ್ನೂ ಏನೋ ಹಳೆ ಕಾಲದ ಇತಿಹಾಸ ಐತೆ ಏನಕ್ಕೆ ಬಿಡ್ತಾರೆ ಅಂತ. ಬಟ್ ನನಗೆ ಗೊತ್ತಿರೋದು ಸೊ ಒಂದು ಸೈಂಟಿಫಿಕ್ಕಾಗಿ ಸೊ ಇದು ನೀರು ಬಿಡ್ತಾರೆ ಅಂತ ಅಷ್ಟೇ. ಹಾಂ, ಬೆಂಗಳೂರು. ಹಾಂ ಹಾಂ, ಒಬ್ಬರೇ. ಹಾಂ, ಒಂದು ತಿಂಗಳು ಕಳ್ಸ ಬಂದರೆ ಕರ್ಕೊಂಬರ್ಬೋದು. ಬರೋಲ್ಲ ಅಂದರೆ ನಾನೆಲ್ಲಿ ಬಲವಂತಕ್ಕೆ ಮಾಡಿ ಕರ್ಕೊಂಬರೋಕ್ಕಾಗತ್ತಾ? ಬರುತ್ತೆ 1 ಲಕ್ಷ. ಯಾವುದು ಇದಾ? ಹಾಂ, ಲೊಕೇಶನ್ ಇಲ್ಲಿ ಹಾಕೊಬೋದು. ಇಲ್ಲಿ ಇರೋರೆಲ್ಲ ಒಬ್ಬ ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕು, ಸುತ್ತಬೇಕು, ಬರಬೇಕು. ನೋಡಿ ಅವ್ರಿಗೆಲ್ಲ ಕನ್ಫ್ಯೂಷನ್, ಒಬ್ಬೊಬ್ಬನ ಹೆಂಗ್ಸೋದು. ಯಾವ ಊರವರು? ಬಾಗಲಕೋಟೆಯವರು. ಹಾಂ, ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ಸರಿ ಅಣ್ಣ, ಆಯಿತು, ಹುಷಾರಾಗಿ ಹೋಗಿ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ. ಇಲ್ಲ, ನಿಮ್ಮ ಆಶೀರ್ವಾದ, ದೊಡ್ಡವ್ರ ಆಶೀರ್ವಾದ. ನಮ್ಮ ಮಕ್ಕಳು ಮಗ ಇದ್ದಂಗೆ ಇದ್ದೀನಿ. ಇಲ್ಲ, ನಿಮ್ಮನ್ನೆಲ್ಲ ನೋಡಿದಾಗ ನಮ್ಗೆ ಇನ್ಸ್ಪೈರ್, ಇನ್ನೂ ನೀವು ಅಷ್ಟು ಗಟ್ಟಿಮುಟ್ಟಾಗಿ ಚೆನ್ನಾಗಿದ್ದೀರಾ ಅಂತ. ಯಾಕಂದರೆ ದೊಡ್ಡರ ಆಶೀರ್ವಾದ ಮಕ್ಕಳ ಮೇಲೆ ಇರಬೇಕು. ಅಣ್ಣ, ಇರಿ, ನಾನೇ ಇಳಿದ್ಬಿಡ್ತೀನಿ ರೀ. ಫುಲ್ ರೆಕಾರ್ಡ್ ಆಗ್ತೈತೆ. ಹಾಂ, ಎಲ್ಲ ರೆಕಾರ್ಡ್ ಆಗೈತೆ. ನಾವು ಪೋಸ್ಟ್ ಮಾಡ್ತೀನಿ, ಆಯಿತಾ? ಒಳ್ಳೇದು ಮಾಡಲಿ ದೇವ್ರು ನಿಮಗೆ. ನಿಮ್ಮ ಆಶೀರ್ವಾದ ಯಾವಾಗಲೂ ಮಕ್ಕಳು. ಇಲ್ಲ, ಮಗ ಇದ್ದಂಗೆ ಇದ್ದೀನಿ ನಾನು ನಿಮಗೆ. ಹಾಂ, ಸರಿ ಅಣ್ಣ, ಆಯಿತು. ಸೋಲ್ ರೈಡರ್ 93. ಸೊ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಎರಡೂ ಒಂದೇ. ಫುಲ್ಲು ಸೌತ್ ಕರ್ನಾಟಕ, ಫುಲ್ಲು 1 ಮಂತು. ಓಕೆ ಬ್ರೋ, ಫಾಲೋ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿಸಿ, ಆಯಿತಾ? ಥ್ಯಾಂಕ್ ಯು ಬ್ರೋ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಫ್ಲಾಗ್ ಇಲ್ಲ, ಫ್ಲಾಗ್ ಇರೋದೆಲ್ಲ ಮಕ್ಕಳು ಕೊಟ್ಬಿಟ್ಟೆ ಈಗ. ಎಲ್ಲಿ ಫ್ಲಾಗ್ ಎಲ್ಲಿ? ನಿಮ್ಮ ಹತ್ರ ಒಬ್ಬರ ಹತ್ರನೂ ಇಲ್ಲ. ಇಷ್ಟೇನಾ ದೇಶಭಕ್ತಿ? ಇರಲಿ, ಪರವಾಗಿಲ್ಲ, ಮನಸ್ಸಲ್ಲಿರಬೇಕು. ಒಂದು ದಿನ ಎಲ್ಲ ಫ್ಲಾಗ್ ಇಟ್ಕೊಂಡು ಅದೇನಿಲ್ಲ, ಮನಸ್ಸಲ್ಲಿರಲಿ. ಸರಿನಾ? ಒಳ್ಳೇದು ಮಾಡಲಿ ಎಲ್ರಿಗೂ. ಬಾಯ್. ಹಾಯ್. ಸೊ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ. ಸೊ ತುಂಬ ಪಬ್ಲಿಕ್ ನೋಡಿ ಎಷ್ಟು ಸಪೋರ್ಟ್ ಮಾಡ್ತಾರೆ. ಒಂದು ಒಳ್ಳೆ ಆಶೀರ್ವಾದ ಮಾಡ್ತಾರಲ್ಲ ದೊಡ್ಡವರೆಲ್ಲ, ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಬಂದೇ ಬಿಟ್ವಿ ನಮ್ಮ ಶಿವಪ್ಪನ ಹತ್ರ. ಸೊ ಎಲ್ಲಿಂದ ವ್ಯೂ ನೋಡಿದ್ರೆ ಸಖತ್ತಾಗಿ ಕಾಣಿಸ್ತೈತೆ ಮಾತ್ರ. ಜನ ಫುಲ್ಲು ಇವತ್ತು ಕ್ರೌಡು ಜಾಸ್ತಿನೇ ಐತೆ. ಬಟ್ ಇಲ್ಲಿಂದ ವ್ಯೂ ಕಾಣಿಸ್ತಿರೋದು ನೆಕ್ಸ್ಟ್ ಲೆವೆಲಾಗೆ ಐತೆ. ಸೊ ನಾವು ಬಂದಿರೋದು ಇವಾಗ ಮುರುಡೇಶ್ವರ ಶಿವನ್ ಟೆಂಪಲ್ಲು. ಸೊ ರೂಮ್ ಬೇಡ ಬ್ರೋ, ಟ್ರಾವೆಲ್. ಬೀಚಲ್ಲಿ ಫುಲ್ಲು ಮಳೆ ಕೂಡ ಬಂದು ಜೋರಾಗಿ ನೀರು ಕೂಡ ನಿಂತೋಗೈತೆ. ಸೊ ಸಗದಾಗೈತೆ. ಇವು ಕ್ರೌಡು ಅಂದರೆ ಸ್ವಲ್ಪ ಪಬ್ಲಿಕ್ ಜಾಸ್ತಿನೇ ಐತೆ, ಪಬ್ಲಿಕ್ ಇವತ್ತು ಕ್ರೌಡು. ಸೊ ಒಳಗಡೆ ಎಂಟರ್ ಆಗೋಣ. ಏಯ್ ಯಾಕಮ್ಮ ಬೇಬಿ? ಸೊ ಬೈಕು ಒಳಗಡೆ ತೊಗೊಂಡು ಹೋಗ್ಬೋದು, ಅಲ್ಲೋ ಐತೆ, ಹೋಗ್ಬೋದಲ್ವಾ? ಸೊ ನಮಗೆ ಫುಲ್ಲು ಬೈಕು ಒಳಗಡೆ ತೊಗೊಂಡೋಗಿ ಇಲ್ಲಿ ಪಾರ್ಕ್ ಮಾಡ್ಬೋದು. ಸೊ ಬಂದಿರೋದು ಇವಾಗ ನಾವು ಮುರುಡೇಶ್ವರ. ಇದು ಇನ್ನೂ ಪೇಂಟಿಂಗ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲ ವರ್ಕ್ ನಡೀತಾ ಐತೆ. ಹಾಂ, ಓಕೆ ಬ್ರೋ, ಶೋ.
you so much. ಇಟ್ಸ್ ಓಕೆ ಬ್ರೋ. YouTube ID? ಹಾಂ, ಸೋಲ್ ರೈಡರ್ 93 ಇನ್ಸ್ಟಾ ವಿತ್ ಯೂಟ್ಯೂಬ್. Soul Rider 93. 1 month Soul Travel, 15 days, 6 days, first day. You have completed South Karnataka totally. ಹಾಂ, ಟೋಟಲಿ 1 ಮಂತ್. So you are from? ಬ್ಯಾಂಗ್ಳೂರ್. Bangalore. ಬ್ಯಾಂಗ್ಳೂರ್. Bangalore, you are coming from Bangalore. ಹಾಂ. Hey, adande. ಸೊ ನಾವು ಇರೋದು ಇವಾಗ ಮುರುಡೇಶ್ವರ. ಸೊ ಫಸ್ಟ್ ಎಂಟ್ರೆನ್ಸ್ ಒಳಗಡೆ ಎಕ್ಸಿಟ್ ಆಗ್ತಾ ಎಂಟ್ರೆನ್ಸ್ ಆಗ್ತಾ ಫುಲ್ಲು ಕವರು. ಸೊ ಒಂದೇ ಒಂದು ಕವರ್ ವೀಡಿಯೋ ತೆಗಿತಾರೆ ಇದು. ಸೊ ಒಳಗಡೆ ಹೋಗೋಣ ಹಿಂಗೆ. ಸೊ ನಾವು ಬಂದಿರೋದು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಏನು ಇದ್ರದಲ್ಲಿ ಫುಲ್ಲು ಕ್ರೌಡ್ ಬ್ಯುಸಿ ಹೆವಿ ಜಾಸ್ತಿನೇ ಐತೆ ಜನ. ಮೊಬೈಲ್ ಇಟ್ಲಿ. ಸೊ ಒಳಗಡೆವರೆಗೂ ಅಲೋವ್ ಇಲ್ಲ. ಸೊ ಇಲ್ಲಿವರೆಗೂ ಅಷ್ಟೇ ತೆಗೆದುಬಿಡ್ತೀನಿ, ಆಮೇಲೆ ಅಲ್ಲಿ ರೆಕಾರ್ಡ್ ಕೂಡ ಮಾಡೋಕ್ಕೆ ಬಿಡೋದಿಲ್ಲ. ವಾವ್, ಎಂಥ ಸ್ಪೇಸ್ ಐತೆ, ಕ್ಲಿಯರ್ ಆಗಿದೆ. ಅದು ಒಳಗಡೆ ಹೋದರೆ ಅಲೋವ್ ಮಾಡಲ್ಲ ರೆಕಾರ್ಡಿಂಗ್. ದೇವಸ್ಥಾನ ಆಯಿತು. ದೇವಸ್ಥಾನದಲ್ಲಿ ಆವರಣದಲ್ಲಿ ಫೋಟೋ ತೆಗೆದು ಚಿತ್ರಕ್ಕೆ ನಿಷೇಧಿಸ. ಸೊ ಇಲ್ಲಿಗೆ ಸ್ಟಾಪು, ಇಲ್ಲಿ ಹಾಕವ್ರೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಸೊ ಇಲ್ಲಿಂದ ಕವರ್ ಮಾಡ್ತಿರೋ ವಿಡಿಯೋ ಒಂದು ಈ ಕಡೆ ಬೀಚ್ ಸೈಡ್ಗೆ ಸಖತ್ತಾಗಿ ಕಾಣಿಸ್ತೈತೆ ವ್ಯೂ. ಬಟ್ ಒಳಗಡೆ ಅಲ್ಲಿ ಹಾಕಿದ್ರು ರೆಕಾರ್ಡ್ ಮಾಡೋಂಗಿಲ್ಲ ಅಂತ. ಇಲ್ಲೆಲ್ಲ ನೋಡ್ತಾ ಇದ್ರೆ ಎಲ್ಲ ಫೋನ್ಸಲ್ಲೆಲ್ಲ ತೆಗಿತಾವ್ರೆ. ನಾವು ಕೂಡ ಸ್ವಲ್ಪ ತಗೊಂಡು ಹೋಗೋಣ ಅಷ್ಟೇ. ಒಳಗಡೆ ಅಲೋ ಮಾಡಲ್ಲ ಮೋಸ್ಟ್ಲಿ. ನೋಡಿ ಇಲ್ಲೆಲ್ಲ ಹಾಕವ್ರೆ, ಆದರೂ ಎಲ್ಲರೂ ಅಲೋ ಯೂಸ್ ಮಾಡ್ತವ್ರೆ. ಸೊ ನಾವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಬಟ್ ಒಳಗಡೆ ಮಾಡಲ್ಲ. ಇಲ್ಲಿಗೆ ಲಾಸ್ ಮಾಡ್ತೀವಿ. ಸೊ ಇದು ಬ್ಯಾಕ್ ಸೈಡ್ ಹಿಂಗೆ, ಅಂದರೆ ರೈಟ್ ಸೈಡ್ ವ್ಯೂ ಇದು ಈ ಟೆಂಪಲ್ದು. ಇಲ್ಲ ಬ್ರೋ. ಸೊ ದೇವಸ್ಥಾನ ಮೆಟ್ಲು ಮೇಲ್ಗಡೆ ಹೋಗೋದಕ್ಕೆ ಒಂದು ವ್ಯೂ ನೋಡಿ, ಸಖತ್ತಾಗಿದೆ ಇದು. ಸೊ ಇಷ್ಟು ಹತ್ರ ಬಂದಮೇಲೆ ಶಿವನ ಹತ್ರ ಹೋಗಲಿಲ್ಲ ಅಂದರೆ ಹೇಗೆ? ಸೊ ಅಲ್ಲಿಗೂ ಕೂಡ ಹೋಗೋಣ. ಸೊ ನಾನು ಡೈರೆಕ್ಟು ಬೇರೆ ಎಲ್ಲೂ ಕರ್ಕೊಂಡು ಹೋಗಲ್ಲ, ಡೈರೆಕ್ಟು ಮೇಲೇ ಹೋಗ್ಬಿಡ್ತೀವಿ. ಹೋಗೋಣ. ನನಗಂತೂ ಕಾಲು ಎಲ್ಲ ಬೆಟ್ಟ ಗುಡ್ಡ ಹತ್ತಿ ಸುತ್ತಿ ಕಾಲುಗಳು ನೋವು, ಮೆಟ್ಲು ಸ್ಟೇರ್ಸ್ ಹತ್ತಬೇಕು ಅಂದರೆ. ಬ್ರೋ ನಾನೇ ಸೊ ಅಲ್ಲಿ ಅರ್ಜುನ ಕೃಷ್ಣಂದು ತುಂಬ ದೂರದಲ್ಲಿ ಕಾಣಿಸುತ್ತೆ, ಬಟ್ ಹತ್ರ ಝೂಮೆಲ್ಲ ಎಳೆಯೋಕ್ಕಾಗಲ್ಲ ಇದರದಲ್ಲಿ. ಸೊ ಫೈನಲಿ ಮೇಲೆ ಬಂದ್ವಿ. ಸೊ ಇಲ್ಲಿಂದ ಕಾಣಿಸ್ತಿರೋದು ಶಿವನ ವಿಗ್ರಹ. ಏನು ವ್ಯೂ ಗುರು ಇದು, ನಿಂತ್ಕೊಂಡ್ರೆ ಕಣ್ಣು ಮುಂದೆ ದೇವ್ರು ನಿಂತಿದ್ದಂಗೆ ಕಾಣೋದು. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಕೈ ಮುಕ್ಕೊಡ್ರಿ ವಿಡಿಯೋ ನೋಡಿದಾಗ. ಸೊ ನಾವು ಇವಾಗ ಶಿವನ ದೇವಸ್ಥಾನ ಮೇಲ್ಗಡೆ ಏನಿದೆ, ಶಿವನ ಈ ಮುರುಡೇಶ್ವರ ಬಂದರೆ ಈ ವಿಗ್ರಹನೇ ತುಂಬ ಫೇಮಸ್ಸು. ಸೊ ಇಲ್ಲಿಂದನೇ ಜನ ಬಂದು ಇದ್ರ ಮುಂದೆ ನಿಂತು ದೇವ್ರ ದರ್ಶನ ಪಡ್ಕೊಳ್ಳೋಕ್ಕೆ ಸೊ ತುಂಬ ದೂರದಿಂದ ಬಂದು ನೋಡಿದ್ರೆ ಈ ವಿಗ್ರಹ ನೋಡಿ. ಆಲ್ಮೋಸ್ಟ್ ಆಲ್ರೆಡಿ ಕ್ರಾಕೆಲ್ಲ ಆಗೈತೆ ದೂರದಿಂದ. ಹತ್ರಕ್ಕೆ ಹೋಗೋಣ, ಇನ್ನೂ ತೋರಿಸ್ತೀನಿ. ರೈಡರ್ಸ್ ಎಲ್ಲ ಇಲ್ಲೇ ಮುಂದೆ ಹೋಗ್ತಿದ್ದಾರೆ. ಸೊ ಇವರೆಲ್ಲ ಮಂಗಳೂರು ರೈಡರ್ಸ್. ಸೊ ಸ್ಲಿಪ್ಪರ್ ಮೇಲೆ ಹಾಕ್ಕೊಂಡು ಹೋಗಂಗಿಲ್ಲ, ಮತ್ತೆ ಇಲ್ಲಿ ರಿಮೂವ್ ಮಾಡಬೇಕು. ಸೊ ಮಾಡ್ಕೊಂಡೇ ಹೋಗ್ಬಿಡೋಣ. ಸೊ
ಸೊ ಇಷ್ಟೊಂದು ಜನ ಇಲ್ಲಿ ಸೇರಿ ಫುಲ್ಲು ಕ್ರೌಡ್ ಅಲ್ಲ. ಸೊ ಎಲ್ರಿಗೂ ಗೌರ್ಮೆಂಟ್ ಹಾಲಿಡೇ ಕೂಡ ಇದು. ಸೊ ಫುಲ್ಲು ಕ್ರೌಡು. ಸೊ ದೇವಸ್ಥಾನಕ್ಕೆ ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಅಲ್ಲಿಂದ ದೂರದಿಂದ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಒಳಗಡೆ ಒಂದು ಗುಹೆ ಐತೆ, ಬಹು ಕೈಲಾಸ ಗುಹೆ ಅಂತ. ಬಟ್ ಹೋಗ್ಬೋದು, ಬಟ್ ನಾನು ಹೋಗಲ್ಲ, ಸಾಕು ಇಲ್ಲಿಗೆ. ಸೊ ಹೊರಗಡೆ ಔಟ್ಸೈಡ್ ಒಂದು ಕವರ್ ಮಾಡ್ಕೊಂಡು ಬಂದ್ಬಿಡ್ತೀನಿ ವೀಡಿಯೋ. ಸೊ ಗುರು ಇಲ್ಲಿಂದ ನೋಡ್ಬೋದು ಈ ವ್ಯೂ. ಸೊ ತುಂಬಾ ಕಷ್ಟಪಟ್ಟು ಕೆತ್ತಿರೋದು ಇದು. ಅಂದರೆ ತುಂಬ ಆಗಿನ ಕಾಲದಲ್ಲೇ ತುಂಬ ವರ್ಷಗಳಾಗಿದೆ ಈ ವಿಗ್ರಹ ಕೆತ್ತಿ. ಆಲ್ರೆಡಿ ಅದು ಕೆಲವೊಂದು ಕಡೆ ಬ್ರೋಕ್ ಆಗ್ತಾ ಬರ್ತೈತೆ. ಇದನ್ನು ಯಾವ ರೀತಿ ಸರಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇಷ್ಟು ದೊಡ್ಡ ವಿಗ್ರಹನ ಹೆಂಗೆ ಸರಿ ಮಾಡ್ತಾರೆ ಅಂದರೆ ತುಂಬ ಯೋಚನೆ ಮಾಡಬೇಕು. ತುಂಬ ಕಷ್ಟ ಅಲ್ವಾ? ಅಂದರೆ ತುಂಬ ಇದಾಗಿ ಮಾಡಿದ್ದಾರೆ. ಆಲ್ರೆಡಿ ಒಂದು ಸರಿ ರೀಸೆಂಟಾಗಿ ಸ್ವಲ್ಪ ಬ್ರೋಕ್ ಆಗಿತ್ತು, ಇದು ಕೂಡ ಬಿರುಕ್ಬಿಟ್ಟಿತ್ತು. ಆದರೂ ವಿಗ್ರಹ ಮುಂದೆ ನಿಂತರೆ ನಾವು ಏನೂ ಅಲ್ಲ ಅನ್ನೋ ಥರ ಕಾಣಿಸುತ್ತೆ. ಯಾಕೆಲ್ಲ ಶಿವನ ಮುಂದೆ ನಾವು ಏನೂ ಅಲ್ಲ. ಸೊ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು, ಕಷ್ಟ. ಸೊ ಇದು ಶಿವನ ವಿಗ್ರಹ ಹಿಂದೆ ಇರೋ ಬೀಚ್ ಏರಿಯಾ. ಸೊ ಎಲ್ಲಿ ನೋಡಿದ್ರು ನೀರು ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಎಷ್ಟುದ್ದ ನೋಡ್ತೇವರು, ಎಲ್ಲಿ ನೋಡಿದ್ರು ಬರೀ ಸಮುದ್ರದ ನೀರು, ಉಪ್ಪು ನೀರು. ಸೊ ಅಲ್ಲೊಂದು ಐಲ್ಯಾಂಡ್ ಕಾಣಿಸ್ತಿದೆ, ಅಲ್ಲೊಂದು ಕಲ್ಲುಗಳು ನೋಡಿ, ಬೀಚ್ ಮಧ್ಯೆ ಕೂಡ ಕಲ್ಲುಗಳು ಕಾಣಿಸ್ತಿದೆ. ಸೊ ವಿಗ್ರಹ ಬ್ಯಾಕ್ ಸೈಡಿಂದ ಈ ಥರ ಕಾಣಿಸ್ತಿದೆ. ಬಟ್ ಎಲ್ಲ ಬ್ರೋಕ್ ಆಗೈತೆ. ಮತ್ತು ಇದನ್ನು ಹೆಂಗೆ ಕರೆಕ್ಷನ್ ಮಾಡ್ತಾರೆ ಎಲ್ಲ ರೀಸೆಂಟಾಗಿ ಆಗಿತ್ತು. ಒಂದು ಸ್ವಲ್ಪ ದಿನ ಮುಂಚೆ ನಾನೆಲ್ಲ ನೋಡಿದ್ದೆ ವೀಡಿಯೋ. ಬಟ್ ಆದರೂ ಕೂಡ ಅದನ್ನು ರೆಡಿ ಮಾಡ್ಬೋದು. ಅವರು ಪ್ರಯತ್ನ ಪಟ್ಟರೆ ಮಾಡ್ತಾರೆ. ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ ದೇವ್ರನ್ನ. ಅಂದರೆ ವಿಗ್ರಹ ಬ್ರೋಕ್ ಆಗೋದನ್ನ ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಏನೋ ಒಂದು ಮಾಡ್ತಾರೆ, ರೆಡಿ ಮಾಡ್ತಾರೆ. ಸೊ ಮಳೆ ಬೇರೆ ಬಂದ್ಬಿಡ್ತು ಗುರು ಫುಲ್ಲು. ಸೊ ನಾನು ಮಳೆಲೇ ನೆನ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಆ ಕಣ್ಣು ಹೆಂಗೈತೆ ನೋಡಿ, ಗ್ಲಾಸ್ ಇದ್ದಂಗೆ ಐತೆ. ಸೊ ಲಾಸ್ಟ್ ವ್ಯೂ ಇದು. ಸೊ ಆಲ್ಮೋಸ್ಟ್ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ಇದು ದೇವ್ರದ್ದು. ಇನ್ನೇನಿದ್ರು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಕಾರವಾರ ರೈಡು. ಸೊ ಈ ದಕ್ಷಿಣ ಕರ್ನಾಟಕ ಟ್ರಾವೆಲಲ್ಲಿ ನಾವು ಏನು ಈ ಜೂಜು ಮುಕ್ತ ಕರ್ನಾಟಕ ಅಭಿಯಾನನ ಸ್ಟಾರ್ಟ್ ಮಾಡಿದ್ವಿ, ಬ್ಯಾನ್ ಆನ್ಲೈನ್ ಗ್ಯಾಮ್ಲಿಂಗ್ ಆಪ್ಸ್ದು. ಸೊ ಇಲ್ಲಿ ಮಂಗಳೂರು ರೈಡರ್ಸ್ ಕೂಡ, ಅಂದರೆ ಬ್ಲಾಕ್ ಫ್ಯಾಕ್ಸ್ ಅಂತ ಮಂಗಳೂರು ರೈಡರ್ಸ್ ಎಲ್ಲ. ಸೊ ಇವರು ಕೂಡ ಮುರುಡೇಶ್ವರ ಬಂದಿದ್ದರು. ಸೊ ಅವ್ರ ಕೈಯಲ್ಲಿ ಇದು ಒಂದು ಬ್ಯಾನರ್ನ ಇಡಿಸಿ, ಯಾಕಂದರೆ ಮಾಡೋಣ ಅಂತ ನನಗೆ ಆಸೆ ಆಯಿತು. ಸೊ ಹಂಗಾಗಿ ಎಲ್ಲರೂ ಒಟ್ಟಿಗೆ ಇದ್ರಲ್ಲ, ಸೊ ಅವ್ರಿಗೂ ಬ್ಯಾನರ್ ಇಡಿಸಿ ಸೊ ಇದೊಂದು ವೀಡಿಯೋ ಮಾಡ್ತಿದ್ದೀನಿ. ನೋಡ್ಬೋದು ಇಷ್ಟು ಫುಲ್ಲು ಕವರು. ಸೊ ಒಂದು ಅವೇರ್ನೆಸ್ಗೋಸ್ಕರ ಮಾಡ್ತಿರೋ ವೀಡಿಯೋ ಇದು. ಸೊ ಬೇರೆ ಯಾವುದೇ ಥರ ಏನು ಅಥವಾ ಪ್ರಮೋಷನ್ಸ್ ಅದು ಇದಲ್ಲ. ಸೊ ಈ ಇದು ಪ್ರಮೋಷನೇ ಅಲ್ಲ, ಇದು ಅವೇರ್ನೆಸ್ಗೋಸ್ಕರ ಮಾಡ್ತಿರೋ ವೀಡಿಯೋ. ಸೊ ಬ್ಯಾನ್ಲೈನ್ ಏನು ಎಷ್ಟೋ ಜನ ಸಾಯ್ತಿದ್ದಾರಲ್ಲ, ಸೊ ಅದಕ್ಕೋಸ್ಕರ ರೈಡರ್ಸ್ ಕಡೆಯಿಂದ ಇದೊಂದು ಅವೇರ್ನೆಸ್ ಆಗಿ ವೀಡಿಯೋ ಮಾಡ್ತಿರೋದು. ಸೊ ಓಕೆ.